ನಮಸ್ಕಾರ. ಇವತ್ತಿನ ಈ ವಿಶ್ಲೇಷಣೆಗೆ ಸ್ವಾಗತ. ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಒಂದು ಸಾಮಾನ್ಯ ದಿನ ಅಣ್ಣನ ಮನೆಗೆ ಹೋದಾಗ ಆ ಭೇಟಿ ದಿಢೀರ್ನೆ ಒಂದು ಮರೆಯಲಾಗದ ಬೆಚ್ಚಿ ಬೀಳಿಸುವ ಮಾನಸಿಕ ತಲ್ಲಣವಾಗಿ ಬದಲಾದರೆ ಹೇಗಿರುತ್ತೆ? ನಾವಿವತ್ತು ಚರ್ಚೆ ಮಾಡ್ತಿರೋದು ಒಂದು ಕಾಲ್ಪನಿಕ ಕಥೆಯಲ್ಲ, ಬದಲಾಗಿ ನಿಜಕ್ಕೂ ನಡೆದ ಒಂದು ರೋಚಕ ಘಟನೆ. ಹೊರಗಡೆಯಿಂದ ನೋಡೋಕೆ ಆ ಮನೆ ತುಂಬ ಪ್ರಶಾಂತವಾಗಿತ್ತು. ಆದರೆ ಆ ಮನೆಯ ಸೂರು ಒಂದು ಅಜ್ಞಾತ ನೆರಳನ್ನ, ಹೌದು, ಒಂದು ಹಿಡನ್ ಶ್ಯಾಡೋವನ್ನ ತನ್ನೊಳಗೆ ಬಚ್ಚಿಟ್ಕೊಂಡಿತ್ತು. ಆರಂಭದಲ್ಲಿ ಎಲ್ಲವೂ ಸಹಜ, ನಾರ್ಮಲ್ ಅಂತಾನೆ ಅನ್ಸುತ್ತೆ. ಆದರೆ ಮನೆಯ ಒಳಗೆ ನಡೀತಿದ್ದ ಆ ಭಯಾನಕ ಆತಂಕದ ಸುಳಿ ಯಾರಿಗೂ ತಿಳಿದಿರಲಿಲ್ಲ. ನೋಡೋಕೆ ಅದು ಒಂದು ಸಾಮಾನ್ಯ ದಿನ ಅಂತಾನೆ ಅನಿಸ್ತು. ಆದರೆ ಆ ದಿನ ಯಾವತ್ತೂ ಮರೆಯಲಾಗದ ದಿನ ಆಗೋಯ್ತು. ಈ ಮಾತನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ನಿರೂಪಕರು ಬಹಳ ದಿನಗಳ ನಂತರ ತಮ್ಮ ಅಣ್ಣನನ್ನ ನೋಡೋಣ ಅಂತ ಅವರ ಮನೆಗೆ ಹೋಗ್ತಾರೆ. ಖುಷಿಯಿಂದ ಮನೆಗೆ ಹೋಗಿ ಬಾಗ್ಲು ತಟ್ಟಿದಾಗ ಅಣ್ಣನ ಹೆಂಡತಿ ಬಾಗ್ಲು ತೆರೀತಾಳೆ. ಆದರೆ ಆಕೆ ಮುಖದಲ್ಲಿ ನಗು ಇರಲಿಲ್ಲ, ಬದಲಾಗಿ ಒಂಥರ ನರ್ವಸ್ ಆಗಿದ್ಲು. ಅಣ್ಣ ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಸರಿ ಅಂತ ಮನೆ ಒಳಗಡೆ ಕಾಲಿಡ್ತಿದ್ದಂತೆಯೇ ಅಲ್ಲೇನೋ ಒಂಥರ ವಿಚಿತ್ರವಾದ, ಅಸಹಜವಾದ ಮೌನ ಇರೋದು ನಿರೂಪಕರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ನಿಶ್ಶಬ್ದ ಮುಂದೆ ಬರಲಿದ್ದ ಯಾವುದೋ ದೊಡ್ಡ ಬಿರುಗಾಳಿಯ ಮುನ್ಸೂಚನೆ ತರ ಇತ್ತು. ಆಕೆ ಪ್ರತಿಯೊಂದು ಮಾತು, ವರ್ತನೆಯಲ್ಲಿ ಏನೋ ಒಂಥರ ಅಸಹಜತೆ ಎದ್ದು ಕಾಣ್ತಾ ಇತ್ತು. ಆ ಮನೆಯಲ್ಲಿದ್ದ ಆತಂಕದ ವಾತಾವರಣ ಹಂತ ಹಂತವಾಗಿ ಹೇಗೆ ಜಾಸ್ತಿಯಾಯಿತು ಅನ್ನೋದು ನಿಜಕ್ಕೂ ಆಶ್ಚರ್ಯ. ಕೇವಲ ಆ ವಿಚಿತ್ರ ಮೌನ ಮಾತ್ರ ಅಲ್ಲ, ಅಲ್ಲಿ ನಡೀತಿದ್ದ ಪ್ರತಿಯೊಂದು ಸಣ್ಣ ಘಟನೆಯೂ ಅನುಮಾನನ ಮಷ್ಟು ಹೆಚ್ಚು ಮಾಡ್ತಾ ಇತ್ತು. ಸ್ವಲ್ಪ ಹೊತ್ತಿಗೆ ಅಣ್ಣನ ಹೆಂಡತಿ ಟೀ ತಂದ್ಕೊಡ್ತಾಳೆ. ಆದ್ರೆ ಆ ಟೀ ಕಪ್ ಹಿಡಿದಿದ್ದ ಆಕೆ ಕೈಗಳು ಅಕ್ಷರಶಃ ನಡುಗ್ತಾ ಇದ್ವು. ಏನಾಯ್ತೋ, ಚೆನ್ನಾಗಿದ್ಯಾ ಅಂತ ಕೇಳಿದಾಗ ಏನೂ ಇಲ್ಲ ಅಂತ ಬಲವಂತವಾಗಿ ನಗ್ತಾ ಉತ್ತರಿಸ್ತಾಳೆ. ಆದರೆ ಆ ನಗು ಖಂಡಿತ ರಿಯಲ್ ಆಗಿರಲಿಲ್ಲ. ಅದರಲ್ಲಿ ಒಂದು ಕೃತಕತೆ ಎದ್ದು ಕಾಣ್ತಿತ್ತು. ಆಕೆಯ ಒಳಗಿದ್ದ ಆ ಭಯ, ಆ ನಡುಕ ಎಲ್ಲವೂ ಮುಚ್ಚಿಡೋಕೆ ಆಗ್ತಾ ಇರಲಿಲ್ಲ. ಅದೇ ಟೈಮ್ನಲ್ಲಿ ಆಕೆ ಕೇಳಿದ ಒಂದು ಪ್ರಶ್ನೆ ಇಡೀ ವಾತಾವರಣನ ಕಂಪ್ಲೀಟ್ ಆಗಿ ಬದಲಾಯಿಸ್ಬಿಡ್ತು. ಇವತ್ತು ನೀನು ಸ್ವಲ್ಪ ಹೊತ್ತು ಇಲ್ಲೇ ಇರ್ತೀಯಾ ಅನ್ನೋ ಆಕೆಯ ಮಾತು ಕೇವಲ ಒಂದು ಕ್ಯಾಶುವಲ್ ರಿಕ್ವೆಸ್ಟ್ ಆಗಿರಲಿಲ್ಲ. ಅದರಲ್ಲಿ ಒಂದು ರೀತಿಯ ಹತಾಶೆ ಇತ್ತು. ದಯವಿಟ್ಟು ನನ್ನ ಕಾಪಾಡಿ ಅನ್ನೋ ಕೂಗು ಅಡಗಿತ್ತು. ಅಲ್ಲಿವರೆಗೂ ಕೇವಲ ಮುಜುಗರ ಆಟುವ ಕನ್ಫ್ಯೂಷನ್ ಅಂತ ಅನಿಸ್ತಿದ್ದ ಆ ವಾತಾವರಣ ಈ ಒಂದೇ ಒಂದು ಪ್ರಶ್ನೆಯಿಂದ ಒಮ್ಮೆಲೆ ಆತಂಕಕ್ಕೆ, ಒಂದು ನೈಜ ಭಯಕ್ಕೆ ಟರ್ನ್ ಆಗುತ್ತೆ. ಆಕೆಗೆ ಆ ದಿನ ಮನೆಯಲ್ಲಿ ಒಂಟಿಯಾಗಿರೋದಕ್ಕೆ ಯಾಕೆ ಅಷ್ಟು ಭಯ ಆಗ್ತಾ ಇತ್ತು? ಏನೋ ದೊಡ್ಡ ಪ್ರಾಬ್ಲಮ್ ಇದೆ ಅನ್ನೋದು ಗ್ಯಾರಂಟಿ ಆಯಿತು. ಇದೆಲ್ಲ ನಡೀತಿರುವಾಗಲೇ ಇದ್ದಕ್ಕಿದ್ದಂತೆ ಆಕೆಗೆ ಒಂದು ಫೋನ್ ಕಾಲ್ ಬರುತ್ತೆ. ಆಕೆ ಕಾಲ್ ರಿಸೀವ್ ಮಾಡಿ ತಕ್ಷಣ ಅಡುಗೆ ಮನೆ ಕಡೆಗೆ ಹೋಗಿ ಯಾರಿಗೂ ಕೇಳಿಸಬಾರ್ದು ಅನ್ನೋ ಹಾಗೆ ಪಿಸು ಮಾತಿನಲ್ಲಿ ಬಹಳ ರಹಸ್ಯವಾಗಿ ಮೆಲ್ಲಗೆ ಮಾತಾಡ್ತಾಳೆ. ಅವಳ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಆಕೆ ಕಾಲ್ ಮುಗಿಸಿ ಹೊರಗೆ ಬಂದ ತಕ್ಷಣ ನಿರೂಪಕರು ನೇರವಾಗಿ ಪ್ರಶ್ನೆ ಮಾಡೇ ಬಿಡ್ತಾರೆ. ನಿಜ ಹೇಳೋ, ಏನೋ ಪ್ರಾಬ್ಲಮ್ ಇದೆ ಅಲ್ವಾ? ಈ ನೇರವಾದ ಪ್ರಶ್ನೆ ಆಕೆ ಇಷ್ಟೊತ್ತು ಕಂಟ್ರೋಲ್ ಮಾಡ್ಕೊಂಡಿದ್ದ ಭಾವನೆಗಳ ಕಟ್ಟೆಯನ್ನ ಒಡೆದಾಕತ್ತೆ. ಇದ್ದಕ್ಕಿದ್ದಂತೆ ಆಕೆ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಕೊನೆಗೂ ಆಕೆ ಬಚ್ಚಿಟ್ಕೊಂಡಿದ್ದ ಆ ದೊಡ್ಡ ರಹಸ್ಯ ಹೊರಬೀಳುತ್ತೆ. ಆಕೆ ಅಳುತ್ತಾ ಅತ್ಯಂತ ನಡುಗುವ ದನಿಯಲ್ಲಿ ಹೇಳೇ ಬಿಡ್ತಾಳೆ, ನನಗೆ ಭಯ ಆಗ್ತಿದೆ, ಯಾರೋ ನಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅನಿಸ್ತಿದೆ. ಈ ಮಾತು ಕೇಳಿದ ತಕ್ಷಣ ನಿರೂಪಕರಿಗೆ ಅಕ್ಷರಶಃ ಶಾಕ್ ಆಗುತ್ತೆ. ತನ್ನನ್ನ ಯಾರೋ ಹಿಂಬಾಲಿಸ್ತಿದ್ದಾರೆ ಅನ್ನೋ ಆಕೆಯ ಕಣ್ಣೀರಿನ ಒಪ್ಪಿಗೆ ಇಡೀ ಪರಿಸ್ಥಿತಿಯ ಗಂಭೀರತೆಯನ್ನ ಜಗಜ್ಜಾಹೀರು ಮಾಡುತ್ತೆ. ಅದು ಕೇವಲ ಆಕೆಯ ಭ್ರಮೆಯಾಗಿರಲಿಲ್ಲ, ಬದಲಾಗಿ ಯಾರೋ ಆಕೆಯನ್ನ ಟಾರ್ಗೆಟ್ ಮಾಡ್ತಿರೋ ಸ್ಪಷ್ಟ ಸೂಚನೆಯಾಗಿತ್ತು. ಆಕೆ ಎದುರಿಸ್ತಿದ್ದ ಆ ಗುಪ್ತ ಬೆದರಿಕೆ, ಆ ಹಿಡನ್ ಥ್ರೆಟ್ ಎಷ್ಟೊಂದು ಭಯಾನಕವಾಗಿತ್ತು ಅಂತ ಈಗ ಅರ್ಥ ಆಗುತ್ತೆ. ಕಳೆದ ಕೆಲವು ದಿನಗಳಿಂದ ಅಪರಿಚಿತ ವ್ಯಕ್ತಿಗಳಿಂದ ಅವಳಿಗೆ ನಿರಂತರವಾಗಿ ಫೋನ್ ಕಾಲ್ಗಳು ಬರ್ತಾ ಇತ್ತು. ಮನೆ ಹತ್ರ ಯಾರೋ ಆಗಾಗ ಸುತ್ತಾಡ್ತಿರೋ ಅನುಮಾನ ಕೂಡ ಆಕೆಗೆ ಶುರುವಾಗಿತ್ತು. ಆದರೆ ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಆಘಾತ ಏನಪ್ಪಾ ಅಂದ್ರೆ, ಈ ಯಾವ ವಿಚಾರವನ್ನು ಆಕೆ ತನ್ನ ಗಂಡನಿಗೆ, ಅಂದ್ರೆ ಆ ಮನೆಯ ಅಣ್ಣನಿಗೆ ಹೇಳೇ ಇರಲಿಲ್ಲ. ಆತನಿಗೆ ಈ ವಿಷಯ ತಿಳಿಸೋಕೆ ಆಕೆ ಸಿಕ್ಕಾಪಟ್ಟೆ ಹೆದರ್ತಿದ್ಲು. ಹಾಗಾಗಿಯೇ ಆ ದಿನ ಮನೆಯಲ್ಲಿ ಒಂಟಿಯಾಗಿರೋಕೆ ಆಕೆ ಅಕ್ಷರಶಃ ಪಾರ್ಶ್ವವಾಯುವಿಗೆ ತುತ್ತಾದವರಂತೆ ಬೆಚ್ಚಿಬಿದ್ದಿದ್ಲು. ಇವರಿಬ್ರು ಇದರ ಬಗ್ಗೆ ಸೀರಿಯಸ್ ಆಗಿ ಮಾತಾಡ್ತಿರುವಾಗಲೇ ಇದ್ದಕ್ಕಿದ್ದಂತೆ ಆ ನಿಶ್ಶಬ್ದವನ್ನ ಸೀಳ್ಕೊಂಡು ಒಂದು ಶಬ್ದ, ಟಕ್ ಟಕ್, ಏಕಾಏಕಿ ಬಾಗಿಲು ಬಡ್ದ ಶಬ್ದ. ಇಡೀ ಮನೆಯಲ್ಲಿದ್ದ ಆ ಭಯದ ವಾತಾವರಣ ಈ ಒಂದೇ ಒಂದು ಶಬ್ದದಿಂದ ಮತ್ತಷ್ಟು ಬಿಗಿಯಾಗತ್ತೆ. ಇಬ್ರು ಒಮ್ಮೆಲೆ ಬೆಚ್ಚಿ ಬಿಡ್ತಾರೆ. ಇಷ್ಟೊತ್ತು ಒಳಗಿದ್ದ ಭಯ ಈಗ ಸಾಕ್ಷಾತ್ ಮನೆ ಬಾಗಿಲುವರೆಗೂ ಬಂದು ನಿಂತುಬಿಟ್ಟಿವೆ ಅನ್ನೋ ಭೀತಿ ಶುರುವಾಗುತ್ತೆ. ಆ ಕ್ಷಣದ ಆತಂಕನ ನಿಜಕ್ಕೂ ಪದಗಳಲ್ಲಿ ವರ್ಣಿಸಕ್ ಸಾಧ್ಯನೇ ಇಲ್ಲ. ಆ ಬಾಗಿಲಿನ ಆಚೆ ಯಾರಿರ್ಬೋದು? ಇಬ್ಬರ ಎದೆ ಬಡಿತವು ಜೋರಾಗುತ್ತೆ. ನಿಧಾನವಾಗಿ ಆ ಬಾಗಿಲಿನ ಹತ್ರ ನಡ್ಕೊಂಡು ಹೋಗೋ ಆ ಕ್ಷಣ ಅತ್ಯಂತ ಭಯಾನಕವಾದದ್ದು. ಇಡೋ ಪ್ರತಿಯೊಂದು ಹೆಜ್ಜೆಯೂ ಒಂದು ಯುಗದಷ್ಟು ದೀರ್ಘ ಅಂತ ಅನಿಸ್ತಿತ್ತು. ತಲೆಯಲ್ಲಿ ಓಡ್ತಿರೋದು ಒಂದೇ ಒಂದು ಯೋಚನೆ,
ಇಷ್ಟು ದಿನ ಹಿಂಬಾಲಿಸ್ತಿದ್ದ ಆ ಅಪರಿಚಿತ ವ್ಯಕ್ತಿ, ಆ ಸ್ಟಾಕರ್, ಈಗ ನೇರವಾಗಿ ಮನೆ ಬಾಗಿಲಿಗೆ ಬಂದ್ಬಿಟ್ಟಿದಾನ? ಆತ ಬಲವಂತವಾಗಿ ಮನೆಯೊಳಗೆ ನುಗ್ಗೋಕ್ ಟ್ರೈ ಮಾಡ್ತಿದ್ದಾನ? ಇಲ್ಲಿ ಎರಡು ಸಂಪೂರ್ಣ ವಿರುದ್ಧವಾದ ಭಾವನೆಗಳ ಮುಖಾಮುಖಿ ಆಗತ್ತೆ. ಆ ಬಾಗಿಲು ತೆರೆಯೋ ಆ ಒಂದು ಸೆಕೆಂಡ್ ಇಡೀ ಕಥೆಯ ಗತಿಯನ್ನೇ ಬದಲಾಯಿಸೋ ನಿರ್ಣಾಯಕ ಕ್ಷಣವಾಗಿತ್ತು. ಒಂದು ಕಡೆ ಆತಂಕದ ಪೀಕ್, ಇನ್ನೊಂದು ಕಡೆ ವಾಸ್ತವ. ಬಾಗಿಲಿನ ಆಚೆ ಆ ಸ್ಟಾಕರ್ ಕಾಯ್ತಿದ್ದಾನೆ ಅನ್ನೋ ಭಯಾನಕ ನಿರೀಕ್ಷೆ, ಮತ್ತೆ ಹೊರಗಡೆ ನಿಜಕ್ಕೂ ಏನ್ ಇದೆ ಅನ್ನೋ ವಾಸ್ತವದ ನಡುವೆ ಇದ್ದ ಅಂತರ ಕೇವಲ ಆ ಒಂದೇ ಒಂದು ಬಾಗಿಲು ಮಾತ್ರ. ನಡುಗುವ ಕೈಗಳಿಂದ ನಿಧಾನವಾಗಿ ಬಾಗಿಲು ತೆರೆದಾಗ ಅಲ್ಲಿ ನಿಂತಿದ್ದದ್ದು ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಆ ಮನೆಯ ಅಣ್ಣನೇ. ಆತಂಕದ ಕಾರ್ಮೋಡ ಒಮ್ಮೆಲೆ ಕರಗಿ ಹೋಗುತ್ತೆ. ಊಹಿಸಲಾಗದಷ್ಟು ಭಯ ಹುಟ್ಟಿಸಿದ್ದ ವಾತಾವರಣ ಅಣ್ಣನ ಎಂಟ್ರಿಯಿಂದಾಗಿ ಒಮ್ಮೆಲೆ ರಿಲ್ಯಾಕ್ಸ್ ಆಗುತ್ತೆ. ಮನೆ ಮತ್ತೆ ಸುರಕ್ಷಿತ ತಾಣವಾಗಿ ಬದಲಾಗುತ್ತೆ. ಆತ ಒಳಗೆ ಬಂದು ಅವರಿಬ್ಬರ ಮಾತನ್ನ ಸಾವಧಾನವಾಗಿ ಕೇಳಿ ಆ ಬೆದರಿಕೆ ವಿರುದ್ಧ ಅವರಿಗೆಲ್ಲ ಧೈರ್ಯ ತುಂಬುತ್ತಾನೆ. ಕತ್ತಲಿನಿಂದ ಬೆಳಕಿನತ್ತ ಸಾಗಿದಂತಹ ಒಂಥರ ರಿಲೀಫ್ ಅಲ್ಲಿ ಮನೆ ಮಾಡುತ್ತೆ. ಈ ಇಡೀ ನೈಜ ಘಟನೆಯಿಂದ ನಾವೆಲ್ಲರೂ ಕಲಿಬಹುದಾದ ಅತಿ ದೊಡ್ಡ ಮಾನಸಿಕ ಪಾಠ ಇಲ್ಲಿದೆ. ಭಯವನ್ನ ನಮ್ಮೊಳಗೆ ಇಟ್ಕೊಳ್ಳುವುದು ಆ ಸಮಸ್ಯೆಯನ್ನು ಮತ್ತಷ್ಟು ದೊಡ್ಡದಾಗಿಸುತ್ತೆ. ಹೌದು, ಅಣ್ಣನಿಗೆ ಹೇಳಿದ್ರೆ ಏನಾಗುತ್ತೋ ಅನ್ನೋ ಭಯದಿಂದ ಆಕೆ ವಿಷಯವನ್ನು ಮುಚ್ಚಿಟ್ಟಿದ್ಲು. ಆದ್ರೆ ಆ ಮರೆಮಾಚುವಿಕೆ ಅವಳ ಆತಂಕವನ್ನ 100 ಮಡಿಗೊಳಿಸಿತ್ತು ಅಲ್ವಾ? ಅದೇ ಅಣ್ಣನ ಸಾಂತ್ವನ ಮತ್ತೆ ಸಪೋರ್ಟ್ ಸಿಕ್ಕ ಕೂಡಲೇ ಆ ದೊಡ್ಡ ಭಯ ಕೂಡ ಸಣ್ಣದ ಕಾಣಕ್ ಶುರುವಾಯಿತು. ನಮ್ಮ ಭಯಗಳನ್ನ ನಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳುವುದು ಎಷ್ಟು ಮುಖ್ಯ ಅನ್ನೋದನ್ನ ಇದು ನಮಗೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡಿಸುತ್ತೆ. ಈ ವಿಶ್ಲೇಷಣೆಯ ಕೊನೆಯಲ್ಲಿ ನಾವೆಲ್ಲರೂ ಆಳವಾಗಿ ಯೋಚಿಸಬೇಕಾದ ಒಂದು ಪ್ರಮುಖ ಪ್ರಶ್ನೆ ಎದುರಾಗುತ್ತೆ. ಯಾವುದಾದರೂ ಒಂದು ಭಯವನ್ನ ಗುಟ್ಟಾಗಿ ಮುಚ್ಚಿಟ್ಟುಕೊಂಡಿದ್ರಿಂದ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದ ನಿದರ್ಶನಗಳು ಎಂದಾದರೂ ನಡೆದಿದೆಯಾ? ನಮ್ಮ ಆತಂಕಗಳನ್ನ ಆಪ್ತರಿಂದ ಬಚ್ಚಿಟ್ಟುಕೊಳ್ಳೋದು ನಿಜಕ್ಕೂ ಸುರಕ್ಷಿತನಾ? ಈ ನೈಜ ಕತೆ ನಮ್ಮ ಆಂತರಿಕ ಭಯಗಳನ್ನ ನಾವು ಹೇಗೆ ಎದುರಿಸ್ತೀವಿ ಅನ್ನೋದನ್ನ ಮರುಪರಿಶೀಲಿಸುವಂತೆ ಮಾಡುತ್ತೆ. ಸರಿ, ಈ ಒಂದು ಆಲೋಚನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಇದು ನಮ್ಮೆಲ್ಲರಿಗೂ ಮತ್ತಷ್ಟು ಆಳವಾದ ಚಿಂತನೆ ನಡೆಸೋದಕ್ಕೆ ನಾಂದಿಯಾಗಲಿ.